ನಮಸ್ಕಾರ ಸ್ನೇಹಿತರೆ, ಇದುವರೆಗೂ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟವನ್ನು ನಾವು ನೋಡಿದ್ವಿ. ಇನ್ನು ವಿರೋಧ ಪಕ್ಷದ ಹೈಕಮಾಂಡ್ನಲ್ಲಿ ಕೂಡ ನಾವು ಕುರ್ಚಿ ಕಿತ್ತಾಟವನ್ನು ಈಗ ಕಾಣ್ತಾ ಇದ್ವಿ. ಹೌದು ಸ್ನೇಹಿತರೆ, 2024ರಲ್ಲಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯಬಾರಿಯಲ್ಲಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದ ನಂತರ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೌದು, ರಾಹುಲ್ ಕೇರಳದ ವಹಿನಾಡು ಕ್ಷೇತ್ರವನ್ನು ತ್ಯಜಿಸಿ ರಾಯಬಾರಿಯಲ್ಲಿ ಸಂಸದೀಯ ಕ್ಷೇತ್ರವನ್ನು ತಮ್ಮ ಬಳಿ ಇಟ್ಕೊಳ್ತಾರೆ. ಇದರ ನಂತರ ವಹಿನಾಡು ಕ್ಷೇತ್ರದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಇದಾದ ಬಳಿಕ ರಾಹುಲ್ ಅವರು ಒಂದು ನಿರ್ಧಾರವನ್ನು ಕೈಗೊಂಡು ವಹಿನಾಡು ಕ್ಷೇತ್ರದಲ್ಲಿ ಸ್ಥಳೀಯ ನಾಯಕರಿಗೆ ಅವಕಾಶ ಕೊಡಲಿಕ್ಕೆ ಮುಂದಾಗ್ತಾರೆ. ಈ ವಿಷಯ ಪ್ರಿಯಾಂಕಾ ವಾರ್ದಾ ಅವರಿಗೆ ತಿಳಿದಿದ್ದು ಓಡೋಡಿ ತಾಯಿಯ ಬಳಿಗೆ ಬರ್ತಾರೆ. ಅಂದರೆ ಸೋನಿಯಾ ಗಾಂಧಿ ಅವರ ಹತ್ರ ಬರ್ತಾರೆ. ಸ್ನೇಹಿತರೆ, ಇಲ್ಲೇ ಟ್ವಿಸ್ಟ್ ಇದೆ ನೋಡಿ. ಇಲ್ಲೇ ಪ್ರಾರಂಭವಾಗಿರುವಂಥದ್ದು ಜಗಳ. ಹೌದು, ವಹಿನಾಡಿನಲ್ಲಿ ಸಾಕಷ್ಟು ಬಾರಿ ನಾನು ಕೂಡ ಕೆಲಸ ಮಾಡಿದ್ದೇನೆ, ನನಗೂ ಕೂಡ ಆ ಕುರ್ಚಿಯ ಮೇಲೆ ಹಕ್ಕಿದೆ ಅಂತ ಪ್ರಿಯಾಂಕಾ ವಾರ್ದಾ ಅವರು ಸೋನಿಯಾ ಗಾಂಧಿ ಅವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಸೋನಿಯಾಗೆ ಮಗಳನ್ನು ಕಣಕ್ಕೆ ಇಳಿಸೋದು ಆಸೆ ಇರಲಿಲ್ಲ. ಹಾಗಾಗಿ ರಾಹುಲ್ ಅವರು ಈಗ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 9 ಸೀಟುಗಳನ್ನು ಅಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಅವರು ಹೇಳಿದಂತೆ ಆಗಲಿ ಅಂತಲೂ ಕೂಡ ಪ್ರಿಯಾಂಕಾ ವಾರ್ದಾ ಅವರಿಗೆ ವಾದಿಸ್ತಾರೆ. ಈ ವಿಷಯಕ್ಕೆ ಪ್ರಿಯಾಂಕಾ ವಾರ್ದಾ ಏನು ಸುಮ್ಮನೆ ಕೊಂಡಿರೋದಿಲ್ಲ. ರಾಹುಲ್ ಗಾಂಧಿ ಇವರಂದಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ 3 ಬಾರಿ ಸೋತಿದೆ, 95 ಚುನಾವಣೆಯಲ್ಲಿ ಸೋತಿದೆ. ಹೀಗಾಗಿ ರಾಹುಲ್ ಅವರಿಂದ ಏನಾಗಿದೆ ಅಂತಲೂ ಕೂಡ ಪ್ರಶ್ನಿಸುತ್ತಾರೆ. ಈ ವಿಷಯದಿಂದಾಗಿ ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಹಾಗೆ ಪ್ರಿಯಾಂಕಾ ವಾರ್ದಾ ಅವರ ನಡುವೆ ತುಂಬಾ ಜೋರಾಗಿ ಜಗಳ ಆಗಿದೆ ಎನ್ನಲಾಗ್ತಾ ಇದೆ. ಪ್ರಿಯಾಂಕಾ ವಾರ್ದಾ ಅವರು ಒಂದು ವೇಳೆ ನನಗೆ ವಹಿನಾಡು ಕ್ಷೇತ್ರದಲ್ಲಿ ಚುನಾವಣೆಗೆ ಅವಕಾಶ ಕೊಡಲಿಲ್ಲಪ್ಪ ಅಂದರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿತೀನಿ ಎಂದು ಹೇಳಿದ್ದಾರಂತೆ. ಪ್ರಿಯಾಂಕಾ ಅವರು ಹೇಳೋದಿಷ್ಟೇ, ನನಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ 25 ವರ್ಷಗಳ ಅನುಭವವಿದೆ, ನನಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಬಲಿಗರಿದ್ದಾರೆ. ಸೊ ಹೀಗಾಗಿ ನನಗೂ ಕೂಡ ಕಣಕ್ಕೆ ಇಳಿಯೋದು ಗೊತ್ತಂತ ಹೇಳಿದ್ರು. ಇದೇ ಒಂದು ಕಾರಣಕ್ಕಾಗಿ ಈ ಎಲ್ಲ ವಿಷಯಗಳು ಅಂದರೆ ಹೊರಗಡೆ ಬರಬಾರ್ದಲ್ವಾ, ಜನರಿಗೆ ತಿಳಿಬಾರ್ದು, ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ ಸಿಕ್ಕರೆ ಮುಗಿದೋಯ್ತು. ಸೊ ಈ ಒಂದು ಕಾರಣಕ್ಕಾಗಿ ಕೊನೆಯ ಪಕ್ಷ ಪ್ರಿಯಾಂಕಾ ಅವರಿಗೆ ಈ ಒಂದು ಸೀಟನ್ನು ಕೊಡಲಾಗ್ತದೆ. ಪ್ರಿಯಾಂಕಾ ಅವರು ಈ ಚುನಾವಣೆಯಲ್ಲಿ ಗೆದ್ದು ಬಂದ ತಕ್ಷಣ ಸಂಸದದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಆರಂಭ ಮಾಡ್ತಾರೆ. ಇದಾದ ಬಳಿಕ ಮಾಧ್ಯಮದಲ್ಲಿ ಪ್ರಿಯಾಂಕಾ ಅವರ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇತ್ತು. ಸೊ ಇದೇ ಆತಂಕಕ್ಕೆ ರಾಹುಲ್ ಗಾಂಧಿ ಅವರು ಒಳಗಾದರು. ಸೊ ನೀನು ಯಾಕೆ ಪದೇ ಲೋಕಸಭೆಯಲ್ಲಿ ತಲೆ ಹಾಕ್ತೀಯಾ ಅಂತಲೂ ಕೂಡ ಪದೇ ಜಗಳಗಳು ಆಗ್ತಾ ಇದ್ವು ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಈ 2025ರ ಮುಕ್ತಾಯದ ನಂತರ ಸಂಪೂರ್ಣ ಕಾಂಗ್ರೆಸ್ನ ಮುಖ್ಯಸ್ಥೆಯನ್ನು ಅಂದರೆ ಈ ಆಡಳಿತದ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೀನಿ ಅಂತಲೂ ಕೂಡ ಪ್ರಿಯಾಂಕಾ ವಾರ್ದಾ ಅವರು ಹೇಳಿದ್ರಂತೆ. ಸೊ ಇದನ್ನು ಕೇಳಿದ ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಗಾಂಧಿ ಇದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿಕೊಂಡಿದ್ರು. ಹಾಗೆ ಇದನ್ನು ಒಪ್ಕೊಂಡಿರಲಿಲ್ಲನೂ ಕೂಡ. ಆದರೆ ರಾಹುಲ್ ಗಾಂಧಿ ಅವರ ಆಡಳಿತದ ತೆಲೆನೇ ಬೇರೆ, ಜೊತೆಗೇ ಪ್ರಿಯಾಂಕಾ ವಾರ್ದಾ ಅವರು ಕೂಡ ಆಡಳಿತ ಮಾಡ್ತಾ ಇರುವಂತಹ ತೆಲೆನೇ ಬೇರೆ. ಇವರಿಗಿಬ್ಬರಿಗೂ ಕೂಡ ವ್ಯತ್ಯಾಸ ಬಹಳಷ್ಟು ಇದೆ. ರಾಹುಲ್ ಗಾಂಧಿಯವರ ಕಳಿಪೆ ಆಡಳಿತದಿಂದ, ಹಿಂದೂ ವಿರೋಧತ್ವದಿಂದ 20 ವರ್ಷದಿಂದ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಪ್ರಿಯಾಂಕಾ ವಾರ್ದಾ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಇದೇ ರೀತಿ ಅಮೆರಿಕಾಗೂ ಕೂಡ ಹೋಗಿ ಪ್ರಿಯಾಂಕಾ ವಾರ್ದಾ ಅವರು ಅನೇಕ ಜನರನ್ನು ಭೇಟಿ ಕೊಟ್ಟು ಸಲಹೆಗಳನ್ನು ಕೂಡ ಪಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಚಳಿಗಾಲದ ಅಧಿವೇಶನವನ್ನು ಕೂಡ ಲೆಕ್ಕಿಸದೆ ಜರ್ಮನಿಗೆ ಹೋಗಿದ್ದಾರಂತೆ. ಸೊ ಇದೇ ಕಾರಣಗಳು ಕೂಡ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಆದರೆ ಇದನ್ನು ಹೊರಗೆ ಹಾಕಲಿಕ್ಕೆ ಅವರು ಬಿಡ್ತಾ ಇಲ್ಲ ಅಷ್ಟೇ. ಈ ಆಡಳಿತದಲ್ಲಿ ಪ್ರಿಯಾಂಕಾ ವಾರ್ದಾ ಅವರು ಬದಲಾವಣೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿ ಅವರು ಹಿಂದೂಗಳ ವಿರೋಧವಾಗಿ ಮಾತನಾಡ್ತಾ ಇದ್ದರೆ ಇದುವರೆಗೂ ಕೂಡ ಯಾರೂ ಕೂಡ ಅವರ ಕುಟುಂಬದಲ್ಲಿ ಹಿಂದೂಗಳ ಪರವಾಗಿ ಮಾತಾಡಿರಲಿಲ್ಲ. ಆದರೆ ಪ್ರಿಯಾಂಕಾ ವಾರ್ದಾ ಅವರು ಮೊನ್ನೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯದ ಪರವಾಗಿ ಮಾತಾಡಿದ್ದಾರೆ. ಹೌದು, ಈ
ಕೇಂದ್ರ ಸರ್ಕಾರ ಅಂದರೆ ಭಾರತೀಯ ಸರ್ಕಾರ ಹಿಂದೂಗಳ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯವನ್ನು ತಡಿಬೇಕು, ಇದಕ್ಕೆ ಏನಾದರೂ ಪರಿಹಾರವನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಹೇರಿದ್ದಾರೆ. ಸೊ ಇದೇ ಒಂದು ಮಾತು ಹಿಂದಿನ ಯಾವ ದಿನಗಳಲ್ಲಿ ಕೂಡ ನಾವು ಕಾಣಿರಲಿಲ್ಲ. ಅವರ ಕುಟುಂಬದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಮಾತನ್ನು ನಾವು ಕಂಡಿರಲಿಲ್ಲ. ಆದರೆ ಈ ಚುನಾವಣೆ ಆಡಳಿತದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ವಾರ್ದವರ ಆಡಳಿತ ಬೇರೆ ಬೇರೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಇದರ ಜೊತೆಗೆ ಮೋದಿ ಅವರಿಗೂ ಕೂಡ ಭೇಟಿಯನ್ನ ಕೂಡ ಹಾಕಿದ್ದಾರೆ. ನಿಮ್ಮ ಜೊತೆಗೆ ನಾವು ಕೂಡ ಕೆಲಸ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ತಂತ್ರವೋ ಅಥವಾ ಭರವಸೆಯೋ ಅಥವಾ ನಿಜನೋ ಗೊತ್ತಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವೊಂದಿಷ್ಟು ಜನ ಹೇಗೆ ನಮ್ಮ ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರಿಗೆ ಬೆಂಬಲಿಗೆ ನಿಂತರೆ DK ಶಿವರ ಬೆಂಬಲಿಗೆ ಹೇಗೆ ನಿಲ್ತಾರೋ ಕೆಲವೊಂದಿಷ್ಟು ಜನ, ಹಾಗೆ ರಾಹುಲ್ ಗಾಂಧಿ ಅವರ ಪನ ಬೇರೆ ಆಗಿದೆ. ಪ್ರಿಯಾಂಕಾ ವಾರ್ದಾ ಅವರ ಕೂಡ ಬೆಂಬಲಿಗರು ಸಾಕಷ್ಟು ಜನ ಇದ್ದಾರೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೂಡ ಮೊನ್ನೆ ಒಬ್ಬ ನಾಯಕನು ಕೂಡ ಅವ್ರ ಬಗ್ಗೆ ಟೀಕಿಸಿದ್ರು. ಅದು ರಾಹುಲ್ ಗಾಂಧಿ ಅವರಾಗಿರಲಿ ಅಥವಾ ಹೈಕಮಾಂಡ್ ಖರ್ಗೆ ಅವರಾಗಿರಲಿ, ಇವರನ್ನು ಬದಲಾಯಿಸಬೇಕು ಅಂತಾನು ಕೂಡ ಕೆಲವೊಂದಿಷ್ಟು ಜನ ಒತ್ತಾಯವನ್ನು ಹೇರಿದ್ರು ಕಾಂಗ್ರೆಸ್ ಪಕ್ಷದಲ್ಲಿನೇ ಮತ್ತು ಇದು. ಸೊ ಹಾಗಾಗಿ ಇದರಲ್ಲಿ ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ. ಬದಲಾವಣೆ ಆದರೆ ಕಾಂಗ್ರೆಸ್ ಪಕ್ಷ ಏನಾದರೂ ಒಂದು ಹಂತದಲ್ಲಿ ಬರಬಹುದು, ಇಲ್ಲ ಅಂದರೆ ಅದು ಹೀಗೆ ಇಳಿಕೆ ಆಗ್ತಾ ಹೋಗ್ತಾ ಇದೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ನೋಡಿ, ಅದೇ ರೀತಿ ಮುಂದುವರಿಯಬಹುದು ಅಂತ ಹೇಳಲಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಒಟ್ಟಾರೆಯಾಗಿ ಈ ವಿಷಯದ ಕುರಿತಾಗಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀನಿ. ಇದೇ ರೀತಿ ರಾಜ್ಯ ಹಾಗೂ ವಿದೇಶಗಳ ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.